ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿ ಅಪೂರ್ವ ಅಂತಾನೆ ಹೇಳಬಹುದು. ಬೆಂಗಳೂರು ಏಷ್ಯಾದಲ್ಲೇ ಖ್ಯಾತಿಯನ್ನ ಪಡೆದಿದೆ ಅನ್ನೋದಾದ್ರೆ ಬೆಂಗಳೂರಿನ ಅಭಿವೃದ್ಧಿಯೇ ಕಾರಣ. ಯೋಚನೆ ಹಾಗೂ ಯೋಜನೆಗಳು ಸರಿಯಾದ ರೀತಿಯಲ್ಲಿದ್ರೆ ಉತ್ತಮವಾದಂತಹ ಫಲಿತಾಂಶ ಅನ್ನೋದು ಲಭ್ಯವಾಗುತ್ತೆ. ಅಂತೆಯೇ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಎಂಜಿನಿಯರ್ಗಳ ಪಾತ್ರ ಮಹತ್ವದ್ದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹೌದು, ಕಳೆದ 32 ವರ್ಷಗಳಿಂದ ಸುದೀರ್ಘವಾಗಿ ಜನ ಸೇವೆಗಾಗಿ ನಿಂತಿರುವಂತಹ ಈ ವ್ಯಕ್ತಿ ಬೆಂಗಳೂರಿನ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಶ್ರಮವನ್ನ ಹಾಕಿದ್ದಾರೆ. ಹೌದು, ಬಿಬಿಎಂಪಿ ಪ್ರಧಾನ ಅಭಿಯಂತರಾಗಿರುವಂತಹ ಡಾಕ್ಟರ್ BS ಪ್ರಹ್ಲಾದ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ BS ಪ್ರಹ್ಲಾದ್ ಇವರು ಬಿಬಿಎಂಪಿಯ ಪ್ರಧಾನ ಅಭಿಯಂತರರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಹುಟ್ಟಿದ ಇವರು ಬೆಂಗಳೂರಿಗೆ ಕೊಡುಗೆ ನೀಡೋ ಹಂಬಲವನ್ನು ಹೊಂದಿದ್ದಾರೆ. ತಾವು ಮಾಡೋ ಕೆಲಸದ ಮೇಲೆ ಅಪಾರ ಗೌರವ ಹೊಂದಿದ್ದು ಬೆಂಗಳೂರಿನ ಟನಲ್ ಪ್ರಾಜೆಕ್ಟ್ನ ರೂವಾರಿ ಇವರು. ಮುಂದಿನ 20 ತಿಂಗಳಲ್ಲಿ ರಾಜಕಾಲುವೆ ಸಮಸ್ಯೆಗೂ ಪರಿಹಾರ ನೀಡೋ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಬೆಳೀತಾ ಇರೋ ಮಹಾನಗರಕ್ಕೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕೋಕೆ ಅಣಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಇವತ್ತು ಬಹಳ ಸಂತೋಷ ಆಗಿದೆ. ಇವತ್ತು ನಾವು ಎಲ್ಲೋ ಕೆಲಸ ಮಾಡಿಕೊಂಡೇ ಇರ್ತೀವಿ, ಆದರೆ ಈ ನಿಮ್ಮ ಒಂದು ಜಿ TV ವಾಹಿನಿ ನಮ್ಮಂಥವನ್ನು ಸರ್ಕಾರಿ ಅಧಿಕಾರಿಗಳನ್ನು ಗುರುತಿಸಿ ಒಂದು ಮುನ್ನೆಲೆಗೆ ತಂದು ಈ ಒಂದು ಪ್ರಶಸ್ತಿ ಕೊಡ್ತಾ ಇರೋದು ಬಹಳ ಸಂತೋಷ ಆಗ್ತಾಯಿದೆ. ಇದು ಪ್ರಶಸ್ತಿ ಅಷ್ಟೇ ಅಲ್ಲ, ಇದು ನಮಗೆ ಒಂದು ಪ್ರೋತ್ಸಾಹಕವಾದ ಮತ್ತು ನಮ್ಮ ಜವಾಬ್ದಾರಿನ ಹೆಚ್ಚುಗೊಳಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ಈ ಒಂದು ನನ್ನ ಅವಾರ್ಡು ಎಲ್ಲ ಸಾರ್ವಜನಿಕರಿಗೆ ಮಾಡಿರುವಂತಹ ಸೇವೆಗೆ ಸಲ್ಲಿದೆ ಅಂತ ನಾನು ತಿಳ್ಕೊಳ್ತೀನಿ. ಹಾಗೆಯೇ ಈ ಒಂದು ಜಿ TV ಅವರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋದನ್ನು ಗುರುತಿಸಿರುವಂಥದ್ದು ಒಂದು ಇನ್ಕ್ಲೂಸಿವ್ ಅಂತ ಏನು ಕರಿತೀವಿ, ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗುವಂಥದ್ದು ಮತ್ತು ಸಮಾಜದಲ್ಲಿ ಎಲ್ಲ ವರ್ಗದ ಜನಗಳನ್ನ ಗುರುತಿಸಿ ಅವ್ರು ಕೊಡ್ತಾ ಇರೋವಂಥದ್ದು ಖುಷಿ ತಂದಿದೆ. ಕಳೆದ 32 ವರ್ಷಗಳಿಂದ ಸರ್, ನೀವು ಹುಟ್ಟಿದಂತ ಈ ಭೂಮಿಗೆ, ಈ ನಗರಕ್ಕೆ ನನ್ನದೇ ಆದಂತಹ ಒಂದು ಕೊಡುಗೆಯನ್ನ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಸೇವೆಯಲ್ಲಿ ನಿರತರಾಗಿದ್ದೀರಿ. ಇವತ್ತು ಪ್ರಧಾನ ಅಭಿಯಂತರಾಗಿ ಕೆಲಸ ಮಾಡ್ತಿರ್ಬಹುದು, ಆದ್ರೆ ತನ್ನ ಭೂಮಿಗೆ ನಾನೇನಾದ್ರೂ ಕೊಡಬೇಕು ಅನ್ನುವಂತಹ ಮನೋಭಾವ ಹುಟ್ಟಿದ್ದು ಈ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದು ಅನ್ನೋದಾಗ ಏನ್ ಪ್ರೇರಣೆ ಆಯ್ತು ಸರ್? ನೋಡಿ, ನಮ್ಮ ತಾತ ಅವರು, ನಮ್ಮ ತಂದೆಯವರು ಈ ಬೆಂಗಳೂರು ನಗರದಲ್ಲಿ ಹುಟ್ಟಿ ಬೆಳೆದಂಥವ್ರು. ನಾನು 1971ರಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ತಾಯಿ ಇಬ್ಬರೂ ಉದ್ಯೋಗಸ್ಥರಾಗಿದ್ದರು ಆಗಿನ ಕಾಲದಲ್ಲೇ. ಆಗ ನಾನು ಅವ್ರಿಗೆ ನಾಲ್ಕನೇ ಮಗ. ಹಾಗಾಗಿ ಒಂದೇ ರೀತಿಯಲ್ಲಿ ಅವರು ನಮಗೆ ಶಿಕ್ಷಣ ತುಂಬ ಚೆನ್ನಾಗಿ ಕೊಡಿಸಿದ್ರು. ಆವಾಗ ನಾವು ಗೋವಿಂದರಾಜ ನಗರ ಅಂತ ಒಂದು ಏನು ಬೆಂಗಳೂರು ನಗರ ಪ್ರದೇಶದಲ್ಲಿ ಅಲ್ಲೇ ಇದ್ವಿ. ಆವಾಗ ನಾನು ಹೆಚ್ಚು ಓದ್ತಾ ಇದ್ದೆ, ಚೆನ್ನಾಗಿ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ದೆ ಆವಾಗಿಂದನು. ಆವಾಗ ಒಂದು ಉತ್ತಮವಾದ ಒಂದು ಶಿಕ್ಷಣ ಪಡೆದ ಮೇಲೆ ಆಕಸ್ಮಿಕ ದುರ್ಘಟನೆ ಅಂದರೆ 1985ರಲ್ಲಿ ನಮ್ಮ ತಾಯಿಯವರು ಇದೇ BBMPಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವಾಗ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಅಂತ ಇದ್ದರು. ಅವರು ಕಾಲವಾದರು 1985ಅಲ್ಲಿ. ಆವಾಗ ಒಂದು ದೊಡ್ಡ ಆಘಾತ ಅದು. ಆವಾಗ ನಾನು SSLCನ 1988ರಲ್ಲಿ ಮುಗಿಸಿದಾಗ ತಂದೆಯವರು ಒಂದು ಹೇಳಿದ್ರು, ನೋಡೋ ನೀನೇನೋ ಫಸ್ಟ್ ಬಂದಿದ್ಯಾ, ಸ್ಟೇಟ್ಗೆ 91st ರ್ಯಾಂಕ್ ಬಂದಿದ್ಯಾ, ಆದರೆ BBMPಯಲ್ಲಿ ನಿನಗೆ ಕಾಂಪನ್ಸೇಟರಿ ಗ್ರೌಂಡ್ಸ್ ಅಪಾಯಿಂಟ್ಮೆಂಟ್ ಸಿಗ್ತದೆ, ನೀನು ಜಾಯಿನ್ ಆಗ್ಬಿಡು, ಕೆಲಸ ಸಿಗೋದೇ ಕಷ್ಟ, ಅದರಲ್ಲಿ ಬೆಂಗಳೂರು ನಗರದಲ್ಲೇ ಅಮ್ಮನ ಕೆಲಸನೂ ಸಿಗುತ್ತೆ, ಮಾಡಬಾರ್ದು ಯಾಕೆ ಅಂತ ಕೇಳಿದ್ರು. ನಾನು ಅವಾಗ ತಾನೇ SSLC ಮುಗಿಸಿದ್ದೆ, ಒಳ್ಳೆ ರ್ಯಾಂಕ್ ಬಂದಿತ್ತು, ಫಸ್ಟ್ PUC ಸೆಕೆಂಡ್ PUC ಮಾಡಿ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು. ಆದರೆ ತಂದೆಯವರು ಆ ಥರ ಹೇಳಿದಾಗ, ಹೌದಲ್ಲ, ಎಲ್ಲೋ ಒಂದು ಸರಿ ಗೌರ್ಮೆಂಟ್ ಕೆಲಸ ಅನ್ನೋದು ಇದಾಗಬಹುದು ಅಂತ ಹೇಳಿ, ಅದು ಬೆಂಗಳೂರು BBMPಯಲ್ಲಿ ಅಮ್ಮನ ಕೆಲಸ ಅಂತ ಒಂದು ಸಿಗುತ್ತೆ ಅಂದಾಗ, ಆಮೇಲೆ ಮತ್ತೆ ನಂದೇ ನಗರ ಬೆಂಗಳೂರು ನಗರದಲ್ಲೇ ಫುಲ್ ಸರ್ವಿಸ್ ಮಾಡ್ಬೋದು ಅನ್ನೋದು ಒಂದು ತುಂಬ ಜನ ಅದಕ್ಕೆ ಹೇಳಿದ್ರು, ರಿಲೇಟಿವ್ಸ್ ಬಂದು ಯಾಕೆ ಸೇರ್ಕೋಬಾರ್ದು ಅಂತ.
ಆವಾಗ ನಾನು ಡಿಪ್ಲೊಮಾ SJ ಪಾಲಿಟೆಕ್ನಿಕಲ್ಲಿ ಹ್ಮ್. ಸೇರಿಕೊಂಡೆ 1988ರಲ್ಲಿ. ಹ್ಮ್. ಸೊ ಅವಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ನನ್ನ ಸ್ನೇಹಿತರು ಎಲ್ಲರೂ ನೀನು ಇಷ್ಟು ರ್ಯಾಂಕ್ ಬಂದಿದ್ಯಾ, ನೀನು ಹೋಗಿ ಡಿಪ್ಲೊಮಾ ಸೇರ್ಕೊಂಡ್ಬಿಟ್ಟು, ಅದರಲ್ಲೂ ಸಿವಿಲ್ ಸೇರ್ಕೊಂಡ್ಬಿಟ್ಟಿಯಲ್ಲ ಅಂತ. ನಾನು ಈ ಥರ ಇಂಟರ್ನಲ್ ಹೇಳೋದಕ್ಕಾಗೋದಿಲ್ಲ, ಮಾಡೋದಕ್ಕಾಗಲ್ಲ. ಆದರೂ ಏನೋ ಚಿಕ್ಕ ಓದು, ಅವಾಗ ಡಿಪ್ಲೊಮಾ ಅಂದರೆ ಚಿಕ್ಕ ಓದು ಅಂತಲೇ ಲೆಕ್ಕ ಹೇಳ್ತಾಯಿದ್ರು. ಹ್ಮ್. ಆವಾಗ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬೇಕು. ಹ್ಮ್. ಆವಾಗ ಆಯಿತು ಅಂತ ಹೇಳಿ ಡಿಪ್ಲೊಮಾ ಸೇರಿಕೊಂಡು 1991ರಲ್ಲಿ ಹ್ಮ್. ಈ ರಾಜ್ಯಕ್ಕೆ 3ನೇ ರ್ಯಾಂಕು ಬಂದೆ ಈ ಡಿಪ್ಲೊಮಾದಲ್ಲಿ. ಅದ್ಭುತ ಸರ್. ಹಾಗಾಗಿ ಆಮೇಲಿಂದ 93ರಲ್ಲಿ ಹ್ಮ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹ್ಮ್. ಕಾಂಪನ್ಸೇಟರಿ ಅಪಾಯಿಂಟ್ಮೆಂಟ್ ಅಂತ, ಏನು ಅನುಕಂಪದ ಆಧಾರದ ಮೇಲೆ ಕೆಲಸ ಅಂತ ಹೇಳ್ತಾರೆ, ಹ್ಮ್. ಅದು ಸೇರಿ ಅನುಕಂಪದ ಆಧಾರದ ಕೆಲಸ ಅನ್ನೋದಕ್ಕಿಂತನೂ ಅದು ನನ್ನ ತಾಯಿಯ ಕೆಲಸ ಅನ್ನೋದು ಒಂದು ಬಹಳ ಹೆಮ್ಮೆ ಕೊಡ್ತಾ ಇದ್ದಿದ್ದು, ಒಂದು ನನಗೆ ಖುಷಿ ತಂದಿದ್ದು. ಹ್ಮ್. ಅದಾದಮೇಲೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಆಗಿ KPSC ಮುಖಾಂತರ ಅಪಾಯಿಂಟ್ಮೆಂಟ್ ಆಗಿತ್ತು. ಹ್ಮ್. ಆವಾಗ ಎಲ್ಲರೂ ಹೇಳಿದ್ರು, ಅದು ತುಂಬ ಚೆನ್ನಾಗಿದೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಅಲ್ಲಿ ಹೋಗಬೇಕಾ ಅಂತ ಅಂದಾಗ, ಏನೋ ಅಮ್ಮನ ಕೆಲಸ ಸೇರ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಇಲ್ಲೇ ಇರಲಿ ಅಂತ ಹೇಳೋ ಒಂದು ವಿಚಾರದಲ್ಲಿ ಹ್ಮ್. ಆ ಒಂದು ಕೆಲಸಕ್ಕೆ ಸೇರಿದ್ದು. ಹ್ಮ್. ಸೊ ಈ ಪ್ರೇರಣೆ ಅಂತಂದರೆ ಹ್ಮ್. ಅಮ್ಮ ಮಾಡ್ತಾ ಇದ್ದಿದ್ದ ಕೆಲಸ ಅಮ್ಮ ಒಂದು ಅರ್ಧಂಬರ್ಧ ಆಗಿತ್ತೇನೋ ಅನ್ನೋ ಒಂದು ವಿಚಾರದಲ್ಲಿ ಹ್ಮ್. ನನಗೂ ಈ ಒಂದು BBMPಗೆ ಸೇರ್ಕೋಬೇಕಾಗಿ ಅನ್ನಿಸ್ತು. ಹ್ಮ್. ಅದೇ ಒಂದು ದೊಡ್ಡ ಹೆಮ್ಮೆ. ನಮ್ಮ ತಾಯಿ ಹೆಸರು ಹೇಳ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀನಲ್ಲ ಅನ್ನೋದೇ ಒಂದು ಹೆಮ್ಮೆ ನನಗೆ. ಅದ್ಭುತ ಸರ್. ಆರಂಭಿಕ ಸವಾಲುಗಳು ಸರ್ ಅಷ್ಟು ಸುಲಭ ಆಗಿರೋದಿಲ್ಲ. ಯಾವುದೇ ಒಂದು ಜಾಬ್ ಅಥವಾ ವೃತ್ತಿ ಅಂತ ನಾವು ಆರಂಭ ಮಾಡೋ ಸಂದರ್ಭದಲ್ಲಿ ಆ ಸವಾಲುಗಳು ಮುಖ್ಯವಾಗಿ ಏನೇನು ಎದುರಿಸ್ತಾ ಇದ್ರಿ? ನಾನು 21ನೇ ವಯಸ್ಸು ಅವಾಗ ಹ್ಮ್. ನನಗೆ. 21ನೇ ವಯಸ್ಸಲ್ಲೇ ನಾನು ಈ BBMPಲಿ ಜಾಯ್ನ್ ಆದಾಗ ನೋಡ್ತಾ ಇದ್ದೆ, ಆ ಕಡೆ ನಮ್ಮ ಕೊಲೀಗ್ಸ್ ಎಲ್ಲ ಹ್ಮ್. ಅಸಿಸ್ಟೆಂಟ್ ಇಂಜಿನಿಯರ್ಸ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ ಇದ್ದರು. ಅದರಲ್ಲಿ ಒಬ್ಬರು AT ಪಾಟೀಲ್ ಅಂತ ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು. ಪ್ರಾಜೆಕ್ಟ್ಸ್ಗೆ ನನ್ನದು ಫಸ್ಟ್ ಅಪಾಯಿಂಟ್ಮೆಂಟೇ ಪ್ರಾಜೆಕ್ಟ್ಸ್ಗಾಯಿತು. ಹ್ಮ್. ಆಮೇಲೆ ಪ್ರಾಜೆಕ್ಟ್ಸಲ್ಲಿ ನಾನು ಅವಾಗ ರ್ಯಾಂಕು ಬಂದಿದ್ದೆ ಅನ್ನೋದು ಅವರು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಭಾಳ ಖುಷಿ ತಂತು. ಹ್ಮ್. ಒಂದಷ್ಟು ಡ್ರಾಯಿಂಗ್ ಹ್ಯಾಂಡ್ ಸ್ಕೆಚ್ ಮಾಡೋದಕ್ಕೆ ಹೇಳ್ತಾಯಿದ್ರು. ಒಂದಷ್ಟು ಹ್ಯಾಂಡ್ ಸ್ಕೆಚ್ ಮಾಡಿ ಹ್ಮ್. ಅವಾಗನೇ ಇವತ್ತು ಬಳ್ಳಾರಿ ರೋಡ್ ಅಂತ ಏನು ಹೇಳ್ತೀವಿ, ನ್ಯಾಷನಲ್ ಹೈವೇ ರೋಡದು, ಅವಾಗಲೇ ಅದು ಭಾಳ ವಾಹನ ದಟ್ಟಣೆಯಿಂದ ಕೂಡಿತ್ತು. ಹ್ಮ್. ಆವಾಗ ಎಲ್ಲಿ ಏನು ಮಾಡಬೇಕು ಅನ್ನೋವಾಗ ಸಣ್ಣ ಸಣ್ಣ ಒಂದು ಏನು ಓದಿದ್ವಿ ಹ್ಮ್. ಅದನ್ನು ಹಂಪ್ ಹಾಕಿ ಹ್ಮ್. ಟ್ರಾಫಿಕ್ನ ಕಂಟ್ರೋಲ್ ಮಾಡುವಂಥದ್ದು. ಜಂಕ್ಷನ್ಸ್ನಲ್ಲಿ ಒಂದು ಪೇಂಟ್ ಮಾರ್ಕ್ಸ್, ಅವಾಗ ತಾನೇ ಹ್ಮ್. ರೋಡ್ ಮಾರ್ಕಿಂಗ್ಸ್ ಅಂತ ಬಂದಿತ್ತು. ಅಲ್ಲಿವರೆಗೂ ರೋಡ್ಗಳ ರಸ್ತೆಗೆ ಪೇಂಟ್ ಮಾಡೋದಿರಲಿಲ್ಲ. ಹ್ಮ್. ಅವಾಗ ರೋಡ್ ಮಾರ್ಕಿಂಗ್ ಅಂತ ಇತ್ತು. ಅವನ್ನೆಲ್ಲ ನಿಂತು ರಾತ್ರಿ ಹೊತ್ತು ಮಾಡಿಸಿ ಅವ್ರಿಗೆಲ್ಲ ಖುಷಿ ಆಯಿತು. ಹ್ಮ್. ಹಾಗಾಗಿ ಅವರು ನನ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ನನ್ನ ಹತ್ರನೇ ಕೆಲಸ ಮಾಡಿಬಿಡು ಹುಡುಗ ಇದೆಯಾ ಅಂತ ಹೇಳಿ ಹ್ಮ್. ಪ್ರತಿಯೊಂದು ಕಡೆನೂ ಫೈಲ್ ಇಟ್ಕೊಂಡು ಬರೋಕ್ಕೆ ಅವ್ರ ಹಿಂದೆ ಹೋಗೋದು, ಹೌದೌದು. ಆ ಒಂದು ಕೆಲಸ ಕೊಟ್ಟಿದ್ದು ನನಗೆ. ಹ್ಮ್. ಸೊ ಅವ್ರು ಏನೇನು ಬರೀತಿದ್ರು, ಏನೇನು ಮಾಡ್ತಿದ್ರು, ಅವನ್ನೆಲ್ಲ ಪಕ್ಕದಲ್ಲೇ ಕೂಡಿಸ್ಕೊಂಡು ಅವರು ಒಂದು ಹೇಳ್ಕೊಡ್ತಾ ಇದ್ರು. ಹ್ಮ್. ಆಮೇಲೆ ಎಲ್ಲೇ ಒಬ್ಬರು ಇವತ್ತು ವಿಧಾನಸೌಧ ಹೋಗ್ಬೇಕಾಗಿರ್ಲಿ, ಇನ್ನೊಂದಕ್ಕೆ ಹೋಗಿರ್ಲಿ, ನನ್ನೇ ಕರ್ಕೊಂಡು ಹೋಗ್ತಾ ಇದ್ರು. ಹಿಂದೆ ಹೋಗ್ತಾ ಇದ್ದೆ ಅವರು ಫೈಲ್ ಹಿಡ್ಕೊಂಡು. ಹ್ಮ್. ಹಾಗಾಗಿ ಎಲ್ಲರೂ ಆವಾಗಿಂದನೇ ದೊಡ್ಡ ದೊಡ್ಡ ಪರಿಚಯ ಆಗಕ್ಕೆ ಶುರು ಆಯಿತು. ಹ್ಮ್. ಅವ್ರು ಏನೇನು ಕೇಳ್ತಾರೆ, ಏನೇನು ಮಾಡ್ತಾರೆ ಅಂತ. ಹ್ಮ್. ನಿಮಗೆ ಲರ್ನಿಂಗ್ ಆವಾಗ ಆಪರ್ಚುನಿಟಿ ಅದು ಒಂದು ಲರ್ನಿಂಗ್ ಆಪರ್ಚುನಿಟಿ ಆಯಿತು. ಹಾ. ಆವಾಗ ನನಗೆ ಏನೇ ಆದ್ರೂ ನಾನು ಡಿಪ್ಲೊಮಾ ಮಾಡಿದ್ನಲ್ವಾ, ಹಾ. ಅವರು ಒಂದು ಪ್ರೇರಣೆ ಮಾಡ್ತಾ ಇದ್ರು, ನೀನು ಡಿಪ್ಲೊಮಾದಲ್ಲಿ ನಿಂತ್ಕೋಬೇಡ, ನೀನು ತುಂಬ ಸರ್ವಿಸ್ ಇದೆ, ಹ್ಮ್. ನೀನು ಏನು ಮಾಡ್ತೀನಿ ನೋಡು, ನೈಟ್ ಕಾಲೇಜ್ BA ಸೇರ್ಕೋತೀಯ ಅದು ಇದು ಅಂತ. ಇಲ್ಲ ಸರ್, ನಾನು AMI ಮಾಡ್ತೀನಿ, ಅದು ತುಂಬ ಕಷ್ಟ, ಅದು ನೀನು ನೋಡು ಹಾಗೆ ಹೀಗೆ ಅಂತ ಹೇಳಿ ಅವರು ಪ್ರೇರಣೆ ಮಾಡಿದ್ರು. ಆವಾಗ ನಾನು AMI ಕಟ್ಟಿ, ಹ್ಮ್. ಅದು ಎಲ್ಲರೂ ಕಷ್ಟ ಅಂದ್ರೂ ನಂದು ಎಲ್ಲರಿಗೂ 10 ವರ್ಷ 12 ವರ್ಷ AMI ಮಾಡಿದ ನಾನು ಅದು 3.5 ವರ್ಷದಲ್ಲೇ ಮಾಡಿ, ಅದು ಒಂದು ದಾಖಲೆ. ಇವತ್ತು sir. ಹೌದು, ಹಾ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಂತ ಏನು ಕರಿತೀವಿ, ಹಾ. ಅದರಲ್ಲಿ ನಾನು ನನ್ನ ಹೆಸರು ಇದೆ. ಹ್ಮ್. ಒಂದೇ 3.5 ವರ್ಷದಲ್ಲಿ ಹ್ಮ್. ಮುಗಿಸಿ AMI ಕೋರ್ಸ್ನ ಮುಗಿಸೋದ ಇಂಜಿನಿಯರ್ ಅಂತ, ಅದು ಒಂದು ಅದು ಅದು ಹೆಂಗೆ ಸರ್ ಬ್ಯಾಲೆನ್ಸಿಂಗು? ಸೊ ಏನೋ ಒಂದು ರೀತಿಯಲ್ಲಿ ನನಗೆ ಹ. ಒಂದು ಉದ್ಯೋಗದ ಒಂದು ಕ್ಷೇತ್ರ ಅಂದರೆ ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ನನಗೆ ಮನಸ್ಸು ಬಹಳ ನೆಮ್ಮದಿ ಕೊಡುತ್ತೆ. ಹ್ಮ್. ಎರಡನೇ ಒಂದು ಜಾಗ ಅಂತಂದರೆ ನನಗೆ ವಿಶ್ವವಿದ್ಯಾನಿಲಯಗಳು. ಹ್ಮ್. ನಾನು ಯಾವುದಾದ್ರೂ ಒಂದು ಕಾಲೇಜ್ಗೆ ಎಂಟ್ರ್ ಆಗಿಬಿಟ್ರೆ ಹ್ಮ್. ನಾನು ಮರೆಯೋದೇ ಇಲ್ಲ. ಹ್ಮ್. ನಾನು ಆಮೇಲೆ ಆಚೆ ಬರೋದು ಬಹಳ ಕಷ್ಟ. ಅಂದರೆ 7 ಆಗಿರ್ಬೋದು, 8 ಆಗಿರ್ಬೋದು, 9 ಆಗಿರ್ಬೋದು. ಕಾಲೇಜಲ್ಲಿ ಕಟ್ಟಡಗಳು ನೋಡಿಕೊಂಡೇ ಹ್ಮ್. ಹಳಬರು ಹೇಗೆ ಕಟ್ಟಿದಾರಲ್ಲ, ಒಂದೊಂದು ಕಲ್ಗೂ ಎಷ್ಟೆಷ್ಟು ಮಹತ್ವ ಇದೆ, ಓ. ಎಷ್ಟು ಕಷ್ಟಪಟ್ಟು ಕಟ್ಟಿರ್ಬೋದು, ಅವಾಗ ಏನು ಆಸೆ ಅಕ್ರಾಸ್ತೆ ಇಟ್ಕೊಂಡು ಮಾಡಿರ್ಬೋದು ಅನ್ನೋದು ನನಗೆ ಬಹಳ ಪ್ರೇರಣೆ ಕೊಡ್ತದೆ. ಹ್ಮ್. ಹಾಗಾಗಿ 3.5 ವರ್ಷದಲ್ಲಿ ಹ್ಮ್. AMI ಮುಗಿಸ್ದೆ.
ಅವರೇ ಕೈ ಹಿಡಿದು ನನಗೆ ಜೂನಿಯರ್ ಇಂಜಿನಿಯರ್ ಬೇಡ, ನೀನು ಅಸಿಸ್ಟೆಂಟ್ ಇಂಜಿನಿಯರ್ ಆಗು ಅಂತ ಹೇಳಿ 4-5 ವರ್ಷದಲ್ಲೇ ನನಗೊಂದು ಪ್ರಮೋಷನ್ನು ಕೊಡಿಸಿದ್ರು ಅವರು ಸರ್ವಿಸಲ್ಲಿದ್ದಾಗ. ಆ ಸರ್ವಿಸ್ ಅವ್ರು 1998 ಅವರು BBMPಯಲ್ಲಿ ರಿಟೈರ್ಮೆಂಟ್ ಆಯಿತು. ನಾನು ಅಷ್ಟೊತ್ತು 1996 ನನ್ನ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಅಷ್ಟೊತ್ತಿಗೆ ನನಗೆ ಒಂದು ಅವರು ಎಲ್ಲ ರೀತಿ ಅವರು ತುಂಬ ಹಠವಾದಿ, ಘಾಟಿ ಮತ್ತು ಬಾಯಿಗೆ ಏನು ತೋಚಿದ ಬೈಯೋರು, ಆದರೆ ಹೃದಯ ಮಾತ್ರ ತುಂಬ ದೊಡ್ಡದಿತ್ತು, ವಿಶಾಲವಾದಿತ್ತು. ಅದಕ್ಕೆ ಲರ್ನಿಂಗ್ ಕರ್ವ್ ಅಂತ ಏನು ಹೇಳ್ತೀವಿ ಅವಾಗ ತೀಡಿ ನನಗೆ ಒಂದು ಆತ್ಮವಿಶ್ವಾಸ ಅಂತ ಏನು ಹೇಳ್ತೀವಿ, ಆ ಆತ್ಮವಿಶ್ವಾಸ ಬಹಳ ಬಂದ್ಬಿಡ್ತು. ಇವಾಗ ಯಾವುದಾದ್ರೂ ಒಬ್ರು ಸೀನಿಯರ್ ಆಫೀಸರ್ ಹತ್ರ ಹೋಗಿ ಏನಾದರೂ ಹೇಳಬೇಕು ಅಂದರೆ ಎಲ್ಲರೂ ಹಿಂಜರಿತಾರೆ. ಆ ಹಿಂಜರಿಕೆ ಅನ್ನೋದು ಬಂದ್ಬಿಟ್ರೆ ಸರ್ವಿಸ್ ಕೊನೆ ತನಕನೂ ಇರುತ್ತೆ. ಆದರೆ ನನಗೆ ಮಾತ್ರ ಅವ್ರು ಕರ್ಕೊಂಡು ಹೋಗಿ ಮಾಡಿಸ್ತಾ ಇದ್ರು. ಅದರಿಂದಾಗಿ ನನಗೆ ಆ ಹಿಂಜರಿಕೆ, ಆ ಧೈರ್ಯ ಬಂದ್ಬಿಡ್ತು. ಯಾರನ್ನಾದ್ರೂ ಹೋಗಿ ಏನು ಬರಿಬೇಕು, ಅವ್ರು ಏನು ಕೇಳ್ತಾರೆ, ಯಾವ ರೀತಿಯಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ನನಗೆ ಭಾಳ ಕರಗತ ಆಯಿತು. ಸೊ ಇವತ್ತಿಗೂ ಅಷ್ಟೇ, ಐ ಕ್ಯಾನ್ ಟೇಕ್ ದಿ ಫೈಲ್ಸ್ ಆ್ಯಂಡ್ ಗೆಟ್ ಇಟ್ ಸಿಗ್ನೇಚರ್. ಆ ರೀತಿಯಲ್ಲಿ ಆ ಒಂದು ಧೈರ್ಯ ಅವರು ತುಂಬಿಟ್ಟಿದ್ದಾರೆ. ಅದು ರಕ್ತಗತವಾಗಿಯೂ ಆಗ್ಬಿಡ್ತು ಅಂತ ನಾನು ನನ್ನ ಸರ್ವಿಸ್ನಲ್ಲಿ ಶ್ರೀ A.T. ಪಾಟೀಲ್ ಅವ್ರನ್ನ ಬಹಳ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದ್ಭುತ ಸರ್. 32 ವರ್ಷಗಳ ಜರ್ನಿ ಸರ್ ಇದು ನಿಮ್ದು. ಅಂದ್ರೆ ನೀವೇನೇ ಒಂದು ವೃತ್ತಿ ಅಂತ ನಿಭಾಯಿಸ್ತಿದ್ರು ಕೂಡ ಅದು ಜನಸೇವೆಯ ವೃತ್ತಿಯೇ. ಅಂತ ಸಂದರ್ಭದಲ್ಲಿ ನೀವು ಈ ಹಂತಕ್ಕೆ ಬರಬೇಕು ಅನ್ನೋದಾದ್ರೆ ಇವತ್ತು ನಿಮ್ಗೆ ದೊಡ್ಡ ಹೆಸರಿದೆ ಮತ್ತು ನಿಮ್ಗೊಂದು ಆತ್ಮತೃಪ್ತಿ ಇದೆ ಅಂದ್ರೆ ನಿಮ್ಮ ಜೊತೆಗೆ ಒಂದಷ್ಟು ಜನ ಸಹಕಾರವನ್ನು ಕೊಟ್ಟಿರ್ತಾರೆ. ಅದು ಕುಟುಂಬ ಇರ್ಬೋದು, ಸ್ನೇಹಿತರು ಇರ್ಬೋದು, ಬಳಗ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಸೀನಿಯರ್ಸ್ ಆಫೀಸರ್ಸ್ ಇರ್ಬೋದು. ಏನು ಹೇಳ್ತೀರಿ ಸರ್ ಅವ್ರ ಬಗ್ಗೆ? ಮುಖ್ಯವಾಗಿ ಇವತ್ತು BBMP ಅಂತಂದರೆ ಏನು ಅಂದರೆ ಇಟ್ಸ್ ಎ ಪೊಲಿಟಿಕಲ್ ಆರ್ಗನೈಸೇಷನ್. ಇವತ್ತು BBMPಯಲ್ಲಿ ಒಂದು ಆಡಳಿತ ಪಕ್ಷ ಇದ್ದರೆ ಇನ್ನೊಂದು ವಿರೋಧ ಪಕ್ಷ ಇರುತ್ತೆ. ಸೊ ನಾವು ಏನು ಮಾಡ್ತೀವಿ, ಆಡಳಿತ ಪಕ್ಷದವರ ಒಂದು ಹೇಳಿದರೆ ಕೆಲವೊಂದು ಸಾರಿ ವಿರೋಧ ಪಕ್ಷದವರು ಅದರಲ್ಲಿ ಏನಾದರೂ ತಪ್ಪು ಹುಡುಕಿ ಮಾತಾಡುವಂಥದ್ದು ನಾನು ಕಂಡಿದ್ದು. ಎಷ್ಟೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವ್ರು ಹೇಳ್ತಾ ಇದ್ರು, ಹಿಂದೆ ಹೇಳ್ತಾರೆ ಅವರು, ಈ ಪ್ರಹ್ಲಾದವ್ರು ಇದು ಒಳ್ಳೆ ಕೆಲಸ ಆಯಿತು, ಆದರೆ ನಾವು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಔಟ್ಸೈಡಲ್ಲಿ. ನಾವು ಏನಾದರೂ ಒಂದು ತಪ್ಪು ವಿರೋಧದಲ್ಲಿದ್ದಾಗ ಅವ್ರು ಏನಾದರೂ ಒಂದು ಹುಡುಕಿ ನಾವು ಹೇಳಲೇಬೇಕಾಗ್ತದೆ. ಅದರಿಂದಾಗಿ ನಾವು ಸ್ವಲ್ಪ ಆ ರೀತಿಯಲ್ಲಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ಇದ್ರು. ಅದು ಒಂದು ನಾನು ಏನಂದ್ರೆ ಸಣ್ಣ ವಯಸ್ಸಲ್ಲಿ ಸೇರ್ಕೊಂಡ್ಮೇಲೆ ಆಲ್ಮೋಸ್ಟ್ ಎಲ್ಲ ಏನಿವತ್ತು ಪೊಲಿಟಿಕಲ್ ಬೆಂಗಳೂರು ನಗರದಲ್ಲಿ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಅವರೆಲ್ಲರನ್ನು ಹತ್ತಿರದಿಂದ ನಾನು 32 ವರ್ಷದಿಂದ ಅವ್ರವ್ರ ಜೊತೆನೆ ಬೆಳೆದು ಬಿಟ್ಟಿರೋದ್ರಿಂದ ಎಲ್ಲರಿಗೂ ಪ್ರಹ್ಲಾದ್ ಅಂದ್ರೆ ಏನು ಅಂತ ಗೊತ್ತುಬಿಟ್ಟಿದೆ. ಸೊ ಅವರು ವಿರೋಧ ಪಕ್ಷದಲ್ಲಿ ಇರಲಿ ಅಥವಾ ಆಡಳಿತ ಪಕ್ಷದಲ್ಲಿ ಇರಲಿ ಒಂದೇ ವಿಶ್ವಾಸದಲ್ಲಿ ನನ್ನನ್ನು ನೋಡ್ತಾರೆ. ಅಂದರೆ ನಾನು ಒಂದೇ ಅವ್ರ ಹತ್ರ ವಿಶ್ವಾಸ ಉಳಿಸ್ಕೊಂಡಿದ್ದೀನಿ ಅನ್ನೋದೇ ದೊಡ್ಡ ಸವಾಲಿಂದು. ಸೊ ನನಗೆ ಪಕ್ಷಾತೀತವಾಗಿ ನನಗೆ ಎಲ್ಲ ಸಹಾಯ ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಪ್ರಹ್ಲಾದ್ ಈ ಥರ ಕೆಲಸ ಆಗಬೇಕು, ನೀನು ಮಾಡ್ತೀಯಾ ಅಂತ ಒಂದು ಬೆನ್ನು ತಟ್ತಾರೆ. ಆ ಒಂದು ದೃಷ್ಟಿಯಿಂದ ಏನು ಸವಾಲು ಅನಿಸಿಲ್ಲ. ಎಲ್ಲ ಒಂದು ಸ್ವಲ್ಪ ಸವಾಲುಗಳನ್ನ ಆರಾಮಾಗಿ ಸ್ವೀಕರಿಸಿದ್ದೀನಿ ಅಂತಾನೆ ಯೋಚನೆ ಮಾಡ್ತೀನಿ. ಸೊ ಆ ಒಂದು ಖುಷಿ ಇದೆ. ಸೊ ಎಲ್ಲಾರನ್ನೂ ಜೊತೆಗೆ ತಗೊಂಡು ಹೋಗುವಂಥದ್ದು, ಅವ್ರಿಗೆ ಅಂದ್ರೆ ಏನು ಅವರು ಕೇಳ್ತಾರೆ, ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಏನಿರ್ತವೆ ಅನ್ನೋದು ಅವರು ಇದ್ದದೇ ಕೆಲಸ ಆಗ್ಬೇಕು. ಯಾಕಂದ್ರೆ ಅವ್ರಿಗೆ ನಾನ್ ಲೆಕ್ಕದಲ್ಲಿ ನೋಡ್ದಂಗೆ ಎಲ್ಲಾ ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ಅವರೆಲ್ಲ ಜನಸೇವಕರಾಗಿದ್ದಾರೆ. ಜನರ ಒಂದು ವಿಚಾರ ಬಂದಾಗ ಅವರು ಅನ್ಕಾಂಪ್ರಮೈಸ್ಡ್ ಆಗಿ ನಮಗೆ ಇದೇ ಥರ ಆಗಬೇಕು ಪ್ರಹ್ಲಾದ್ ಜನಕ್ಕೆ ಅಂತ ಹೇಳಿ ಅದನ್ನು ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಯಾರ ತುಂಬ ಕಾಳಜಿ ಇರೋದನ್ನ. ನಿಮ್ಮ ಹೇಳಿಕೆ ಸರ್, ಪ್ರಸ್ತುತ ಪರಿಸ್ಥಿತಿಗೆ ನಾನು ಏನಾದರೂ ಅಳತೆ ಹಾಕಿ ನೋಡೋದಾದ್ರೆ ನೀವು ಹೇಳ್ತಿರೋದು ನಿಜಾನ ಅನ್ನೋ ಅನುಮಾನ ಬರುತ್ತೆ ಸರ್. ಬಟ್ ನೀವು ಇಂಟರ್ನಲ್ಲಿ ನೋಡಿರೋದ್ರಿಂದಾಗಿ ಆ ಸತ್ಯವನ್ನು ನೀವು ಅರ್ತಿದ್ದೀರಿ ಅಂತ ಭಾವಿಸ್ತೀರಿ? ಹೌದು. ನಾನು ನನ್ನ ವಿಚಾರದಲ್ಲಿ, ನನ್ನ ಒಂದು ಕಾರ್ಯಕ್ಷೇತ್ರದಲ್ಲಿ ನಾನು ಮಾಡಬೇಕಾಗಿರೋ ಕೆಲಸ ಎಲ್ಲ ಜನಸೇವೆ. ಇವರಿಂದ ಒಂದು ಜನಸೇವೆ ಆಗುತ್ತೆ ಅನ್ನೋದು ಅವರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಕಾಳಜಿ ವಹಿಸಿದ್ದಾರೆ ಅಂತ ನಾನು ಹೇಳ್ತೀನಿ. ನನಗೆ ಯಾವುದೇ ರೀತಿಯಲ್ಲಿ ಅವರು ಬೇರೆ ರೀತಿಯ ಒಂದು ಥರ ಯಾವಾಗಲೂ ನನಗೆ ಆ ಅನುಭವಕ್ಕೆ ಬಂದಿಲ್ಲ. ಅದು ಒಂದು ದೇವ್ರ ಒಂದು ಕೃಪೆನೂ ಇರ್ಬೋದು, ಮತ್ತು ಎಲ್ಲರ ಜೊತೆಗೂ ನಾನು ಒಂದೇ ರೀತಿಯಲ್ಲಿ ನಡ್ಕೊಳ್ಳೋ ಒಂದು ವಿಚಾರನೂ ಇರ್ಬೋದು. ಸೊ ನನಗೆ ಆ ಒಂದು ಸವಾಲು ಯಾವ ರೀತಿ ಅಂದ್ಕೊಳ್ಳಿಲ್ಲ. ನಿಮ್ಮ ಈ ಜರ್ನಿಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಕಾಣ್ತಾ ಇದೆ. ಬಟ್ ನಾನು ಇದು ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ. ಬೆಂಗಳೂರಿನ ಸದ್ಯದ ಪರಿಸ್ಥಿತಿ, ಜನರ ಮನಸ್ಥಿತಿಯ ಆಧಾರದಲ್ಲಿ ಈ ಪ್ರಶ್ನೆ. BDA, BBMP ಅಂದಾಗ ಅಯ್ಯೋ ಇದು ಭ್ರಷ್ಟಾಚಾರದ ಕೂಪ ಅಪ್ಪ, ಈ ಥರದೊಂದು ಟಾಕ್ ಇದೆ ಸರ್.
ಇವತ್ತು ನೀವು ಮಾತಾಡ್ತಿರ್ಬೇಕಾದ್ರೆ ಅದನ್ನು ಮೀರಿದ ಒಂದು ಜನಸೇವೆಯ ಮನೋಭಾವ ಇದೆ ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಹೆಂಗ್ ಸರ್ ನೀವು ನಿಮ್ಮ ವೃತ್ತಿ ಅಂದಾಗ ಅದು ನನ್ನ ತಾಯಿಯಿಂದ ಸಿಕ್ಕಿದ್ದು ಅನ್ನುವಂತಹ ನಿಮ್ಮ ವೃತ್ತಿಯನ್ನ ತಾಯಿಯನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದೀರಿ, ಹೊರಗಡೆ ನೋಡಿದ್ರೆ ಟಾಕ್ ಬೇರೆ ತರ ಇರುತ್ತೆ, ಹೆಂಗ್ ಸ್ವೀಕಾರ ಮಾಡ್ತೀರಿ ಇದನ್ನ? ಇದು ಹೇಗಾಗುತ್ತೆ ಅಂದರೆ ಕೆಲವೊಂದು ಹಲವಾರು ಡಿಪಾರ್ಟ್ಮೆಂಟ್ಗಳಿರ್ತವೆ. ಹಾಗಾಗಿ ಕೆಲವೊಂದು ಸಾರಿ ಜನರು ತಮ್ಮ ಒಂದು ಬೇರೆ ಬೇರೆ ರೀತಿ ಅಂದರೆ ಬೆಂಗಳೂರು ನಗರದಲ್ಲಿ ಇವತ್ತು ಕಟ್ಟಡ ನಿರ್ಮಾಣ ಇರಬಹುದು ಅಥವಾ ಇನ್ನೇನೋ ಒಂದು ಇರಬಹುದು, ಯಾವ್ಯಾವ ಕಾರಣಕ್ಕೆ ಜನ ತಮ್ಮ ಒಂದು ಹಿತಾಸಕ್ತಿ ಕಾಪಾಡ್ಕೊಳ್ಳೋ ಟೈಮಲ್ಲಿ ತಮ್ಮ ಒಂದು ನೇರ ಇಲ್ಲದೆ ಇರುವಂಥದ್ದು ಅದನ್ನ ಬೇರೆಯವ್ರ ಮೇಲೆ ಹಾಕುವಂಥದ್ದು ಜಾಸ್ತಿ ಕಾಣಿಸುತ್ತೆ. ಇವತ್ತು ಅನಾಥರೈಸ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಡಿವಿಯೇಷನ್ಸ್ ಇರ್ಬೋದು, ಅವರೆಲ್ಲ ಪ್ಲಾನ್ ಸ್ಯಾಂಕ್ಷನ್ ಎಲ್ಲ ತಗೊಂಡಿರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದ್ ಕಡೆ ಅವರು ತಮಗೆ ಬೇಕಾಗಿದ್ದ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನ ತಡೆಗಟ್ಟು ಮಾಡಬೇಕು ಅಂದಾಗ ಅವರು ಇನ್ನೊಂದು ರೀತಿಯ ಒಂದು ಒತ್ತಡ ತಂತ್ರನೂ ಹಾಕ್ತಾರೆ. ಆದ್ರೆ ನಾನು ಯಾವುದೂ ಇಲ್ಲ ಅಂತನೂ ಹೇಳೋದಕ್ಕಾಗೋದಿಲ್ಲ. ಬಟ್ ಯಾವುದೇ ನಮ್ಮ ಗಮನಕ್ಕೆ ಬಂದಾಗ ಮಾತ್ರ ಅದಕ್ಕೆ ಖಡಾಖಂಡಿತವಾದ ಒಂದು ಅಂತ್ಯ ಹಾಡಿರುವಂಥದ್ದು ಇದೆ. ಸೊ ಈ ಒಂದು ದೃಷ್ಟಿಯಲ್ಲಿ ಎಲ್ಲ ಇಟ್ಸ್ ಎ ಮಿಕ್ಸ್ಡ್ ಬ್ಯಾಗ್ ಅಂತ ಹೇಳ್ತೀವಲ್ಲ, ಸರ್ಕಾರಿ ಕೆಲಸ ಒಂದೇ ರೀತಿ ಇಲ್ಲ. ಇಟ್ಸ್ ಎಲ್ಲಾನು ಸ್ವೀಕರಿಸ್ತಾ ನಮ್ಮ ಕೆಲಸ ನಾವು ಮುಂದುವರಿಬೇಕು ಅಂತ ನಮ್ಮ ಗುರಿ ಮುಖ್ಯ ಇಟ್ಕೊಂಡು ಈ ಕೆಲವೊಂದು ವಿಚಾರಗಳಿರ್ತವೆ ಅವನ್ನ ಇಗ್ನೋರ್ ಮಾಡಿ ಮುಂದುವರಿಬೇಕು ಅಂತ ಹೇಳಿ. ಸರ್, ಯೋಜನೆಗಳಾದ್ರೆ ಒಂದು ಅಲ್ಟಿಮೇಟ್ ಫಲಿತಾಂಶ ಅನ್ನೋದು ಸಿಕ್ಕೇ ಸಿಗತ್ತೆ. ಅದು ಯೋಜನೆಯ ರೂಪದಲ್ಲಿ ಬರಬೇಕು. ಅಂಡ್ ಇದು ನೀವು ನಿಭಾಯಿಸ್ತಿರುವಂತ ಕೆಲಸ ಜನರಿಗೆ ಯಾವ ರೀತಿ ಅದು ಸಹಕಾರವನ್ನ ಕೊಡುತ್ತೆ ಅನ್ನೋದನ್ನ ಕೂಲಂಕುಷವಾಗಿ ನೋಡಿ ಪರಿಶೀಲನೆ ಮಾಡಿ ಅಂತಿಮವಾಗಿ ಅದು ನಿರ್ಧಾರ ಅಂತ ಹೊರಗೆ ಬರಬೇಕು. ನಿಮ್ಮ ಈ ಜರ್ನಿಯಲ್ಲಿ ಮನ್ಸಲ್ಲಿ ಉಳ್ಕೊಂಡಿರುವಂತಹ ಪ್ರಾಜೆಕ್ಟ್, ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿದ್ದೀನಿ, ಇದು ನನ್ನ ಮನ್ಸಲ್ಲಿ ಉಳ್ಕೊಳ್ತು. ಇವತ್ತು ಬೆಂಗಳೂರು ನಗರ ಏನಾಗಿದೆ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬೆಂಗಳೂರು ನಗರದ ಗವರ್ನೆನ್ಸ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಡೆಲ್ಲಿಯಲ್ಲಿದ್ದವರಾಗಿರ್ಬಹುದು ಅಥವಾ ಇನ್ನೆಲ್ಲೋ ಇರಬಹುದಾಗುತ್ತೆ, ಅವರು ಬೆಂಗಳೂರು ನಗರ ಅಂತ ತಕ್ಷಣನೇ ಅವ್ರು ಹೇಳ್ತಾರೆ, ನನ್ನ ಅಳಿಯ ಅಲ್ಲಿದ್ದಾನೆ, ನನ್ನ ಮಗಳಲ್ಲಿ ಕೆಲಸ ಮಾಡ್ತಾಳೆ, ನನ್ನ ಇದೆ ಬೆಂಗಳೂರು ನಗರಕ್ಕೆ ಬಂದರೆ ನಮಗೆ ಖುಷಿ ತರುತ್ತೆ ಅಂತ ಹೇಳ್ತಾರೆ. ಇದು ಇಲ್ಲಿದ್ದವ್ರಿಗೆ ಏನಾಗುತ್ತೆ ಅಂತಂದರೆ ಬೆಂಗಳೂರು ನಗರ ಒಂದು ತಂತ್ರಜ್ಞಾನದ ನಗರ. ಇಲ್ಲಿನ ಜನ ಬೇರೆ ದೇಶಗಳು, ಬೇರೆ ಬೇರೆ ಊರುಗಳು, ವಿಶ್ವದಾದ್ಯಂತ ಓಡಾಡಿರ್ತಾರೆ. ಸೊ ಅವರ ಎಕ್ಸ್ಪೆಕ್ಟೇಷನ್ಸು ಬಹಳ ದೊಡ್ಡದಿರುತ್ತೆ. ಅದೇ ಇಂಡಿಯಾದಲ್ಲಿರೋ ಜನದ್ದು ಎಕ್ಸ್ಪೆಕ್ಟೇಷನ್ ಇನ್ನೊಂದು ರೀತಿ ಇರುತ್ತೆ. ಹಾಗಾಗಿ ನಾವು ಬೆಂಗಳೂರು ನಗರ ಇವತ್ತು ಇಷ್ಟು ಜನಸಂಖ್ಯೆ ಆಗ್ತಾ ಇರೋದು ಒಂದು ಕಾರಣ ಏನಂದ್ರೆ ಗುಡ್ ಗವರ್ನೆನ್ಸ್ ಇದೆ ಅಂತಾನೆ ಲೆಕ್ಕ. ಆ ಗುಡ್ ಗವರ್ನೆನ್ಸ್ ಇಂದ ಇದಕ್ಕೆ ಅಂದ್ರೆ ಬಹಳಷ್ಟು ಕೆಲಸ ಮಾಡೋದಕ್ಕೆ ಬಹಳಷ್ಟು ಇದೆ, ಬಹಳಷ್ಟು ಇಲ್ಲ ಅಂತ ಅಲ್ಲ, ಬಹಳಷ್ಟು ಇದೆ. ಆದ್ರೂ ಈ ಒಂದು ಪರಿಸ್ಥಿತಿಯಲ್ಲಿ ಬೇರೆ ನಗರಗಳಿಗೆ ಹೋಲಿಸ್ಕೊಂಡಾಗ ಬೆಂಗಳೂರು ನಗರ ಇಸ್ ಪರ್ಫಾರ್ಮಿಂಗ್ ಬೆಟರ್ ಅಂತ ನಾನು ಹೇಳ್ತೀನಿ. ಆದ್ರೂ ಈ ಒಂದು ನಮ್ಮ ಕಾಂಪಿಟೇಷನ್ ಇಂಡಿಯನ್ ಸಿಟೀಸ್ಗೆ ಇರಬಾರ್ದು. ವಿ ಹ್ಯಾವ್ ಟು ಕಾಂಪೀಟ್ ವಿತ್ ದಿ ಇಂಟರ್ನ್ಯಾಷನಲ್ ಸಿಟೀಸ್. ಆ ಒಂದು ನನ್ನ ಅಭಿಪ್ರಾಯ. ಸೊ ಏನ್ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ರಿ. ನನ್ನ ಅಭಿಪ್ರಾಯದಲ್ಲಿ ಬೆಂಗಳೂರು ನಗರ ಶುಡ್ ಕಾಂಪೀಟ್ ವಿತ್ ಇಂಟರ್ನ್ಯಾಷನಲ್ ಸಿಟೀಸ್. ಆ ಒಂದು ನಾವು ಏನ್ ಬೆಂಚ್ ಮಾರ್ಕಿಂಗ್ ಅಂತ ಏನ್ ಕರಿತೀವಿ, ವಿ ಹ್ಯಾವ್ ಟು ಕೀಪ್ ದಟ್ ಆಸ್ ಎ ಬೆಂಚ್ ಮಾರ್ಕ್ ಅಂಡ್ ಡೂ ಫಾರ್ ಇಟ್. ಅದಕ್ಕೆ ಸಾಧಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು. ಮುಖ್ಯವಾಗಿ ನೀವು ಭಾಗಿಯಾದಂತ ನಿಮ್ಮ ನೇತೃತ್ವದಲ್ಲಿ ನಡೆದಂತ ಪ್ರಾಜೆಕ್ಟ್ ಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್, ತಮ್ಗೆ ಹೇಳ್ತಾ ಇದ್ದಂಗೆ ನಾನು 1996ರಲ್ಲಿ ನಾನು AMI ಮಾಡಿದ್ಮೇಲೆ 2006 ಮತ್ತೆ 2008 ತನಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಸ್ಕೀಮ್ ತಂತು. ಯಾರು ಮಾಸ್ಟರ್ಸ್ ಮಾಡಬೇಕು ಇಂಜಿನಿಯರಿಂಗ್ ಅಲ್ಲಿ ಅವ್ರಿಗೆ ನಾವು ಫ್ರೀಯಾಗಿ ನಮ್ಮ ಹಣ ಕೊಟ್ಟುಬಿಟ್ಟು ನಾವು ನಿಮಗೆ ಹೆಚ್ಚಿನ ವಿದ್ಯಾಭ್ಯಾಸ ಕಳಿಸ್ತೀವಿ, ಹೆಚ್ಚಿನ ವ್ಯಾಸಂಗ ಮಾಡಿಸ್ತೀವಿ ಅಂತಂದಾಗ ನಾನು ಆಪ್ಟ್ ಮಾಡಿಕೊಂಡೆ. ನಾನು ಮಾಡ್ತೀನಿ 2 ವರ್ಷ BBMPಯಲ್ಲಿ 2 ವರ್ಷ ಸರ್ವಿಸ್ ಏನು ಕಮ್ಮಿ ಆಗೋದಿಲ್ಲ, ನಾನು ಸರ್ವಿಸ್ ಓದ್ತೀನಿ ಅಂತ ಹೇಳಿ 2006ರಲ್ಲಿ ಮತ್ತೆ ನಾನು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ MTech ಇನ್ ಹೈವೇ ಇಂಜಿನಿಯರಿಂಗ್ ಅಂತ MTech ಹೈವೇ ಇಂಜಿನಿಯರಿಂಗ್ ಅಂತ ಸೇರಿಕೊಂಡೆ. ಅದಕ್ಕೆ ನಮ್ಮ CEG ಜಸ್ಟೋ ಅಂತ ಅವರು ಪ್ರೊಫೆಸರ್ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿದ್ದರು.
ಅವರು ತುಂಬ ಪ್ರೇರಣೆ ಮಾಡಿದ್ರು. BBMPಯಲ್ಲಿ ಎಷ್ಟೋ ವರ್ಷದಲ್ಲಿ ಸೇವೆ ಸಲ್ಲಿರ್ತಾರೆ. ಒಂದು ಆಧುನಿಕ ತಂತ್ರಜ್ಞಾನ ಬರಬೇಕಾಗ್ತದೆ, ಅವ್ರಿಗೆ ಎಜುಕೇಷನ್ ಎಲ್ಲ ಚೆನ್ನಾಗಾಗ್ತಾ ಇರಬೇಕು ಅಂತೆಲ್ಲ ಹೇಳಿದಾಗ ಅವರು ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಅಂತ ಇದ್ದರು, ಆಯುಕ್ತರಾಗಿದ್ದರು. ಅವರು ಪ್ರೇರಣೆ ಮಾಡಿದ್ರು, ಹೋಗಾದರೆ ನೋಡಿ ಅಂತ. ನಾನು ಇಮಿಡಿಯೇಟಾಗಿ ಆ್ಯಪ್ಟ್ ಮಾಡಿಕೊಂಡೆ. ಸೊ 2006ರಿಂದ 2008-7ರವರೆಗೂ 7 ಕೊನೆಯವರೆಗೂ ಭಾಗದ ತನಕನೂ ನಾನು M.Tech ಮಾಡಿದೆ. ಆ M.Tech ಮಾಡಿದಾಗ ನಾನು ಫಸ್ಟ್ ರ್ಯಾಂಕ್ ತಗೊಂಡೆ. ಇವಂದು ಸ್ಟಡೀಸ್ ಬಿಟ್ಟು 12 ವರ್ಷ ಆಗಿದ್ರು. ಸೊ 2006ರಿಂದ 2008 ತನಕ ಏನು M.Tech ಮಾಡೋದಕ್ಕೆ ಹೋದೆ, ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಹೈವೇ ಇಂಜಿನಿಯರಿಂಗ್ ವಿಭಾಗದಲ್ಲಿ ಮೊದಲನೇ ರ್ಯಾಂಕ್ ಪಡ್ಕೊಂಡಿದ್ದೀನಿ. ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್ ಇನ್ ದಟ್. ಅದಾದಮೇಲೆ 2011ರಲ್ಲಿ ಮತ್ತೆ ನಾನು ಅಲ್ಲಿಗೆ ಎಜುಕೇಷನ್ ನಿಲ್ಲಿಸಲ್ಲ, ನಾನು ಒಂದು PhD ಮಾಡಬೇಕು. ನಾನು ಇವತ್ತು BBMPಯಲ್ಲಿ ಕೆಲಸ ಮಾಡ್ತಾ ಇದ್ದು ಬಹಳಷ್ಟು ರಸ್ತೆ ಕಾಮಗಾರಿಗಳೇ ಮಾಡ್ತೀವಿ, ಡಾಂಬರೀಕರಣನೇ ಮಾಡ್ತೀವಿ. ಈ ಒಂದು ಡಾಂಬರೀಕರಣ ಮಾಡೋ ಟೈಮಲ್ಲಿ ಅದನ್ನು ಉನ್ನತ ತಂತ್ರಜ್ಞಾನ ಯಾಕೆ ಉಪಯೋಗಿಸಬಾರ್ದು ಅಂತ ಹೇಳಿ ನಾನು ಈ ವೇಸ್ಟ್ ಪ್ಲಾಸ್ಟಿಕ್ಸ್, ಏನು ವೇಸ್ಟ್ ಪ್ಲಾಸ್ಟಿಕ್, ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಇವಾಗ ಯೂಸ್ ಮಾಡ್ತಾ ಇಲ್ಲ. ಅವಾಗ ತುಂಬ ಪ್ಲಾಸ್ಟಿಕ್ ತುಂಬ ಇರ್ತಿತ್ತು. ಅವನ್ನೆಲ್ಲ ವೇಸ್ಟ್ ಪ್ಲಾಸ್ಟಿಕ್ಸ್ನ ಸೆಗ್ರಿಗೇಟ್ ಮಾಡಿಸಿ ಆ ಒಂದು ಪ್ಲಾಸ್ಟಿಕ್ನ ನಮ್ಮ ರಸ್ತೆಯಲ್ಲಿ ಉಪಯೋಗಿಸುವಂಥದ್ದು, ಡಾಂಬರ್ ರಸ್ತೆಯಲ್ಲಿ ಉಪಯೋಗಿಸುವಂಥದ್ದು. ಅದು ವಿಶ್ವದಾದ್ಯಂತ ತುಂಬ ಹೆಸರು ಬಂತು. ನಾನು BBC-ಗೂ ಹಾಗೇನೆ ನಾನು ಇಂಟರ್ವ್ಯೂ ಕೊಟ್ಟು ಅದರಿಂದ ಒಂದು ಏನು ಅಂತಂದರೆ ನೀರು ಅಬ್ಸಾರ್ಪ್ಷನ್, ಈ ರಸ್ತೆ ನೀರು ಕುಡಿದು ಏನು ಕಿತ್ತೋಗ್ತಾ ಇತ್ತು ಆ ವಾಟರ್ ಅಬ್ಸಾರ್ಪ್ಷನ್ನ ಸ್ಟಾಪ್ ಮಾಡೋದಕ್ಕೆ ಈ ವೇಸ್ಟ್ ಪ್ಲಾಸ್ಟಿಕ್ ಸಹಾಯಕ ಆಗ್ತಾ ಇತ್ತು. ಆ ರೀತಿ ಒಂದು ತಂತ್ರಜ್ಞಾನ ಮಾಡಕ್ಕೆ ಶುರು ಮಾಡಿದೆ. ಅವಾಗ PhD ಮಾಡಬೇಕು ನೀನು ಯಾವಾಗೂ ಪ್ರೇರಣೆ ಮಾಡಿದ ನಮ್ಮ ಸೀನಿಯರ್ ಪ್ರೊಫೆಸರ್ ಕೃಷ್ಣಮೂರ್ತಿ ಅಂತ ಇದ್ರು, ಪ್ರೊಫೆಸರ್ ಕೃಷ್ಣಮೂರ್ತಿ ಅಂತ. ಅವ್ರ ಕೈ ಕೆಳಗಡೆ PhD ಸ್ಕಾಲರ್ ಆಗಿ ಸೇರ್ಕೊಂಡು ಅಂದ್ರೆ ಕೆಲಸ ಮಾಡ್ಕೊಂತ ನನಗೆ ಸ್ವಲ್ಪ ಫ್ರೀ ಟೈಮಲ್ಲಿ ಸ್ಯಾಟರ್ಡೆ ಸಂಡೇ ಅವ್ರು ಕರೆದಿತಾ ಇದ್ರು, ಬಂದ್ಬಿಡು ಅದೊಂದು ಮಾಡಬೇಕು, ಮಾಡೋದು ಇದೊಂದು ಮಾಡಬೇಕು ಅಂತ. ಅವಾಗ ಹೋಗ್ತಾ ಇದ್ದೆ. 2016 ಆದ್ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದಾದ್ಮೇಲೆ ಸ್ವಲ್ಪ BBMPದು ಕಾರ್ಯ ಒತ್ತಡ ಜಾಸ್ತಿ ಆಯಿತು. ಅಲ್ಲಿವರೆಗೂ ಫ್ರೀಯಾಗಿ ಕೆಲಸ ಮಾಡಿಕೊಂಡು 2017ರಲ್ಲಿ ನಾನು ಚೀಫ್ ಇಂಜಿನಿಯರ್ ಆಗಿ ಬಡ್ತಿ ಸಿಕ್ತು. ಅವಾಗ ಸ್ವಲ್ಪ ಬ್ಯುಸಿ ಆಗಿ ಸ್ವಲ್ಪ PhD ಲಾಸ್ಟ್ ರಿಸರ್ಚ್ ಥಿಯರೀಸ್ ಬರೆಯೋಕ್ಕೆ ಕಷ್ಟ ಆಗ್ತಾ ಇತ್ತು. ಆಮೇಲೆ 2022ರಲ್ಲಿ ತಿರ್ಗಾ ಅದಕ್ಕೆ ಥೀಸಿಸ್ ಎಲ್ಲ ಬರೆದು 6 ವರ್ಷದ ಹಿಂಭಾಗದ್ದೆಲ್ಲ ಏನೇನು ಬಾಕಿ ಇತ್ತು ಅವೆಲ್ಲ ಮುಗಿಸಿ 2024 ಕಳೆದ ವರ್ಷ ಜುಲೈಯಲ್ಲಿ ನನಗೆ ಡಾಕ್ಟರೇಟ್ ಬಂತು. ಸೊ ಇವತ್ತು ನಾನು ಡಾಕ್ಟರ್ ಪ್ರಹ್ಲಾದ್ ಆಗಿ PhD ಮಾಡಿರುವಂತ ಆ ಒಂದು ನನಗೆ ಜೀವನದಲ್ಲಿ ಖುಷಿ ತಂದಿದೆ. ಸರ್, ಈಗ ಸುದೀರ್ಘ 32 ವರ್ಷಗಳಿಂದ ನೀವು ಜನಸೇವೆಯಲ್ಲಿ ನಿರತರಾಗಿದ್ದೀರಿ. ಆತ್ಮತೃಪ್ತಿ ಇದೆಯಾ ಸರ್? ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ಬಹಳ ಆತ್ಮತೃಪ್ತಿ. ನಮಗೆ ಹೇಳ್ತೀನಲ್ಲ, ನಾನು ಆಫೀಸಲ್ಲಿ ಫ್ಯಾನು ಹಾಕ್ಕೊಳ್ಳೋದಿಲ್ಲ, AC-ನೂ ಹಾಕ್ಕೊಳ್ಳೋದಿಲ್ಲ. ಜನ ಯಾರ್ದು ಹೊರಗಿಂದ ಬಂದವರು, ಸರ್ ತುಂಬ ಬಿಸಿ ಇದೆ, ನೀವು ಹೆಂಗೆ ಮಾಡ್ತಿದ್ದೀರಿ ಕೆಲಸ ಅಂದರೆ ಐ ವಿಲ್ ಬಿ ಕೂಲ್ ಅಂತ. ನಾನು ಕೂಲಾಗಿ ಕೆಲಸ ಮಾಡ್ತೀನಿ. ಆತ್ಮತೃಪ್ತಿ ಡೆಫಿನೆಟ್ಲಿ ಇದೆ. ಯಾಕೆ ಅಂತಂದರೆ ನಾನು ಫಸ್ಟೇ ಯಾರ್ದು ಏನು ವಿಚಾರಗಳಿದೆ ಆ ವಿಚಾರಗಳನ್ನ ನಾವು ತಗೋಬೇಕಾಗುತ್ತೆ, ಅದಕ್ಕೆ ಸಮತೋಲನ ಮಾಡಬೇಕಾಗುತ್ತೆ. ಅವರ ಒಂದು ದೃಷ್ಟಿಕೋನ ಏನು, ಇವ್ರದ್ದೇನು ದೃಷ್ಟಿಕೋನ ಇದೆ, ಇವ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನು, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಎಕ್ಸ್ಪ್ಯಾನ್ಷನ್ಸ್, ಈ ರೀತಿಯ ಒಂದು ಅನಾಲಿಸಿಸ್ ಮಾಡಬೇಕು. ಆಮೇಲೆ ನಾವು ಮುಖ್ಯವಾಗಿ ಯಾಕೆ ನನಗೆ ಆತ್ಮತೃಪ್ತಿ ಇದೆ ಅಂತ ಹೇಳ್ತೀನಿ ಅಂದರೆ, ನಾನು ಯಾವಾಗಲೂ ಡೇಟಾ ಡ್ರಿವನ್ ಅನಾಲಿಸಿಸ್ ಅಂತ ಅಥವಾ ಡೇಟಾ ಡ್ರಿವನ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ನಮಗೆ ಏನು ತಳಹದಿಯಲ್ಲಿ ಏನಿದೆ, ಏನ್ ಮಾಡಬೇಕು, ಜನರು ಏನ್ ಬಯಸ್ತಾ ಇದ್ದಾರೆ, ಆ ಪ್ರದೇಶಕ್ಕೆ ಏನ್ ಸಣ್ಣದೇನ್ ಬೇಕು, ಆ ರೀತಿಯ ಒಂದು ನಮಗೆ ಇನ್ಫಾರ್ಮೇಶನ್ ಇರಬೇಕು. ಆ ಇನ್ಫಾರ್ಮೇಶನ್ನ ಇಟ್ಕೊಂಡು ಮಾಡಬೇಕಾಗುತ್ತೆ. ಇವತ್ತು ಹೇಳ್ತಾ ಇದ್ರು 10 ಅಡಿ ಬ್ರಿಡ್ಜ್ ಸಾಕು, 15 ಅಡಿ ಬ್ರಿಡ್ಜ್ ಸಾಕು, 20 ಅಡಿ ಬ್ರಿಡ್ಜ್ ಬೇಕು ಎಲ್ಲ ಹೇಳ್ತಾರೆ. ನಾನು ಒಂದೇ ಮಾತು ಹೇಳ್ತೀನಿ. ಇವತ್ತು ನಾನು ಸ್ಟಾರ್ ವಾಟರ್ ಡ್ರೈನ್ ಚೀಫ್ ಇಂಜಿನಿಯರ್ ಆದಾಗ ಫಸ್ಟ್ ಮಾಡಿಸಿದ್ದೇನು ಅಂತ ಕೆಲಸ ಅಂದರೆ ಕ್ಯಾಚ್ಮೆಂಟ್ ಏರಿಯಾ ಡಿಸೈನ್ಸ್ ಅಂತ. ಸೊ ಕ್ಯಾಚ್ಮೆಂಟ್ ಏರಿಯಾ ಅಂತಂದ್ರೆ ಒಂದು ಕಾಲುವೆಗೆ ಇಂತಿಷ್ಟು 3.4 ಸ್ಕ್ವೇರ್ ಕಿಲೋಮೀಟರ್ ನೀರು ಹರಿವು ಬರ್ತದೆ, ಇನ್ನೊಂದು ಬರ್ತದೆ, ಮತ್ತೊಂದು ಬರ್ತಂತೆ. ಅದ್ರ ಜೊತೆಗೆ ಇವತ್ತು ನಮ್ಮ ಹೈಡ್ರಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ
ಈ ಏನು ನಮ್ಮ ಹವಾಮಾನ ವರದಿ ಏನಿದೆ ಅವರು ನಮಗೆ ಇಷ್ಟು ರೈನ್ಫಾಲ್ ಇಷ್ಟಿಷ್ಟು ಯಾವ್ಯಾವ ವರ್ಷದಲ್ಲಿ ಆಗಿದೆ ಅಂತ ಅವ್ರ ಹತ್ರ ಡೇಟಾ ಇರುತ್ತೆ. ಅದನ್ನೆಲ್ಲ ಡೇಟಾ ತಗೊಂಡು ಹೈಯೆಸ್ಟ್ ರೈನ್ಫಾಲ್ ಯಾವಾಗ ಆಯ್ತು, ಈ ನಗರ ಪ್ರದೇಶದಲ್ಲಿ 5 year ರಿಟರ್ನ್ ಪೀರಿಯಡ್ ನಾವು ಫೈನಲೈಸ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ಮಾಡಬೇಕಾದಾಗ 10 ವರ್ಷ ರಿಟರ್ನ್ ಪೀರಿಯಡ್, 25 year ರಿಟರ್ನ್ ಪೀರಿಯಡ್, 50 year ರಿಟರ್ನ್ ಪೀರಿಯಡ್. ಅವಾಗ ಒಬ್ಬೊಬ್ಬರಿಗೆ ಈ ಲೋ ಲೇಯಿಂಗ್ ಏರಿಯಾಸ್ ಅಲ್ಲಿ ನಾವು ಯಾವಾಗಲೂ ಮಳೆ ಆಗ್ತಾ ಇರುತ್ತೆ, ಅಲ್ಲಿಗೆ ನಾವು 25 years ರಿಟರ್ನ್ ಪೀರಿಯಡ್ ಅಥವಾ 50 years ರಿಟರ್ನ್ ಪೀರಿಯಡ್ ಅಂತ ಕೊಟ್ಕೊಂಡು ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಎಲ್ಲಿ ಮೇಲ್ಗಡೆ ಇರುತ್ತೆ ಅಲ್ಲಿ ಒಂದು ಬ್ರಿಡ್ಜ್ ಡಿಸೈನ್ ಮಾಡಬೇಕು ಅಂತಂದ್ರೆ ಅಲ್ಲಿ 5 years ರಿಟರ್ನ್ ಪೀರಿಯಡ್ ಬೇಕಾಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಒಂದು ವೈಜ್ಞಾನಿಕ ತಳಹದಿಯಲ್ಲಿ ಒಂದು ಸೈಂಟಿಫಿಕ್ ಫೌಂಡೇಶನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾವು ತಪ್ಪು ಹೋಗಲ್ಲ, ಅಥವಾ ನಾವು ಯಾರೇ ಬಂದ್ರು ನಾವು ಅವ್ರಿಗೆ ಸಮಜಾಯಿಸಿ ಕೊಡೋಕೆ ಸಾಧ್ಯ ಇದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾಗ ಆತ್ಮತೃಪ್ತಿ ತನ್ನಿಂದ ತಾನೇನೆ ಬಂದ್ಬಿಡುತ್ತೆ. ಆತ್ಮತೃಪ್ತಿ ಅನ್ನೋದು ಒಂದೇ, ಆತ್ಮವಿಶ್ವಾಸ ಅಂದ್ರೂ ಒಂದೇ ಇರ್ತದೆ. ಹಾಗಾಗಿ ಆ ಒಂದು ದೃಷ್ಟಿಯಲ್ಲಿ ನಾನು ಯಾವಾಗ್ಲೂ ಆತ್ಮವಿಶ್ವಾಸದಲ್ಲೇ ಇರ್ತೀನಿ. ಅದೊಂದು ವರನು ಅಂತ ಅನ್ಕೋಬಹುದು. ಎಲ್ಲರೂ ಹೇಳ್ತಾ ಇರ್ತಾರೆ, ನೀವು ಏನ್ ಸರ್ ಇಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ಹಾಗೆ ಹೀಗೆ ಅಂತ, ಒಳ್ಳೇದಾಗಿದ್ದಾಗ ಯಾಕೆ ಅಂತ. ಹಾಗಾಗಿ ಆ ಒಂದು ನನ್ನ ಒಂದು ದೃಷ್ಟಿಕೋನ ಆಲ್ವೇಸ್ ಇಟ್ ಶುಡ್ ಬಿ ಡೇಟಾ ಡ್ರಿವನ್ ವರ್ಕ್ ಅಂತ ಹೇಳಿ ಆ ಡೇಟಾಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು. ಆಮೇಲೆ ಏನೋ ಇಷ್ಟ ಆಗೋಯ್ತು ಅದ್ಯಾಕೆ ಆಗ್ಬಾರ್ದು ಇದಾಕೆ ಆಗ್ಬಾರ್ದು ಅನ್ನೋದು ನೋ, ವಿ ಹ್ಯಾವ್ ಟು ಆಲ್ವೇಸ್ ಅನಲೈಸ್ ಅಂತ. ಆದ್ರಿಂದ ಆತ್ಮವಿಶ್ವಾಸ ಇದೆ, ಆತ್ಮತೃಪ್ತಿನೂ ತಂದಿದೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ 32 ವರ್ಷಗಳ ನಿಮ್ಮ ಅನುಭವ ಹೇಗಿತ್ತು ಮತ್ತು ಈಗಲೂ ಕೂಡ ಜನರಿಗೆ ಏನು ಕೊಡಬೇಕು ಅನ್ನೋದಷ್ಟೇ ನನ್ನ ಗುರಿ ಅನ್ನುವಂತಹ ಸ್ಪಷ್ಟ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಅಷ್ಟೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಿರುವಂತಹ ಪ್ರಹ್ಲಾದ್ ಸರ್ ಭಾಗಿಯಾಗಿದ್ರು. ಕಾರಣ, ನಾನು ಬೆಂಗಳೂರಿನಲ್ಲಿ ಹುಟ್ಟಿದವನು, ತನ್ನ ತಾಯಿಯಿಂದ ನನಗೆ ಲಭ್ಯವಾದಂತಹ ವೃತ್ತಿ ಇದು, ನಾನು ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಸದುದ್ದೇಶ ಅವರ ವಿಚಾರದಲ್ಲಿ ಖಂಡಿತವಾಗ್ಲೂ ಗೊತ್ತಾಗ್ತಾ ಇತ್ತು. ಅವರ ಮುಂದಿನ ಎಲ್ಲ ಯೋಚನೆ ಹಾಗೂ ಯೋಜನೆಗಳಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನೇ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.